ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, KS ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾನು ಒಂದಿಷ್ಟು ಎಕ್ಸಾಮ್ ಟಿಪ್ಸ್ ಕೊಡ್ತಾ ಇದ್ದೆ. ಈಗ ಆಲ್ರೆಡಿ ಪಾರ್ಟ್ 1 ಆಗಿದೆ. ತಾವು ಯಾರನ್ನು ನೋಡಿಲ್ಲ ತಾವು ನೋಡ್ಬೋದು. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು. ಸೊ ಇವತ್ತು ಪಾರ್ಟ್ 2 ಇದೆ. ಅಂದರೆ ಮತ್ತೊಂದಿಷ್ಟು ಟ್ರಿಕ್ಸ್ಗಳು ಮತ್ತೊಂದಿಷ್ಟು ಟಿಪ್ಸ್ಗಳೊಂದಿಗೆ ಬಂದಿದ್ದೀನಿ. ನಾನು ಎಕ್ಸಾಮ್ ಟಿಪ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಅದು ತಮಗೆ ಯೂಸ್ ಆಗಲಿದೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೊನೆಗೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ಫಸ್ಟ್ ನೋಡಿ, KS ಪ್ರಿಲಿಮ್ಸ್ 2024 ಜುಲೈ 21ಗೆ ಎಕ್ಸಾಮ್ ಇದೆ. ಆಸ್ ಆಫ್ ಟುಡೇ ಇವತ್ತಿನವರೆಗೂ ಯಾವುದೇ ಡೇಟ್ ಚೇಂಜ್ ಆಗಿಲ್ಲ. ಜುಲೈ 21ಕ್ಕೆ KS ಪ್ರಿಲಿಮ್ಸ್ ಇದೆ, ತಮಗೆಲ್ಲ ಗೊತ್ತಿದೆ. ಸೊ ಫಸ್ಟ್ ಇವತ್ತು ನಾನು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೊದಲ ಟಿಪ್ಸ್ ಕೊಡೋದಾದ್ರೆ ಏನಪ್ಪ ಅಂದರೆ ಬಲಿಷ್ಠ ವಾಕ್ಯ ಮತ್ತು ದುರ್ಬಲ ವಾಕ್ಯಗಳನ್ನು ನೀವು ಗಮನಿಸಬೇಕು ಅಂತ. ಏನು ಸರ್ ಹಿಂಗಂದ್ರೆ ಬಲಿಷ್ಠ ವಾಕ್ಯ ಅಂದ್ರೇನು, ದುರ್ಬಲ ವಾಕ್ಯ ಅಂದ್ರೇನು ಅಂತ ಪ್ರಶ್ನೆ ಬರುತ್ತೆ. ನೋಡಿದ ತಕ್ಷಣ ಕೊಟ್ಟಿರುವ ವಾಕ್ಯ ಸ್ಟ್ರಾಂಗ್ ಇದೆಯೋ ಅಥವಾ ವೀಕ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಭಾರತದಲ್ಲಿ ಮಳೆಯು ಯಾವಾಗಲೂ ಬರುತ್ತದೆ. ಯಾವಾಗಲೂ ಅನ್ನೋ ಶಬ್ದ, ಯಾವಾಗಲೂ ಅನ್ನುವ ಶಬ್ದ ಬಲಿಷ್ಠ. ಸೊ ಈ ಶಬ್ದ ಏನು ಮಾಡಿದೆ, ವಾಕ್ಯವನ್ನು ಭಾಳ ಬಲಿಷ್ಠ ಮಾಡಿದೆ, ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡಿದೆ, ಸ್ಟ್ರಾಂಗ್ ಸೆಂಟೆನ್ಸ್ ಮಾಡಿದೆ. ಸೊ ಇಂಥ ಬಲಿಷ್ಠ ವಾಕ್ಯಗಳು ಭಾಳಷ್ಟು ಬಾರಿ ತಪ್ಪಿರ್ತವೆ. ಮಳೆಯಲ್ಲಿ ಬರ್ತೈತೆ, ಭಾರತದಲ್ಲಿ ಮಳೆಯು ಯಾವಾಗಲೂ ಬರ್ತದೆ, ಯಾವಾಗೆಲ್ಲ ಬರ್ತದೆ, ಯಾವಾಗಲೂ ಬರಲ್ಲ. ಸೊ ಇಂಥ ಬಲಿಷ್ಠ ವಾಕ್ಯಗಳು ತಪ್ಪಿರುತ್ತೆ. ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ಈಗ ಹುಲಿಗಳು ಕರ್ನಾಟಕದಲ್ಲಿ ಮಾತ್ರ ಕಂಡು ಬರುತ್ತವೆ. ಮಾತ್ರ ಅನ್ನೋದು ಬಲಿಷ್ಠವಾಗಿದೆ, ತುಂಬ ತಾಕತ್ತಿದೆ, ವೇಟೇಜ್ ಇದೆ ಈ ಶಬ್ದದಲ್ಲಿ, ವೇಟೇಜ್ ಇದೆ. ಸೊ ಹೀಗಾಗಿ ಏನಾಗುತ್ತೆ, ಹುಲಿಗಳು ಕರ್ನಾಟಕದಲ್ಲಿ ಮಾತ್ರ ಕಂಡು ಬರುತ್ತವೆ. ಆ ವಾಕ್ಯದಲ್ಲಿ ಬಹಳ ತಾಕತ್ತಿದೆ, ಗತ್ತಿದೆ. ಸೊ ಇಂಥ ವಾಕ್ಯಗಳು ಬಹಳಷ್ಟು ಬಾರಿ ತಪ್ಪಿರ್ತವೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ನಾನು 2017ನಲ್ಲಿ KS ಎಕ್ಸಾಮ್ ಬರೆದಾಗ ನಾನು ಸುಮಾರು 12ರಿಂದ 13 ಕ್ವಶನ್ಸ್ ಬರೀ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹಾಕಿದ್ದೀನಿ. ನಾನು ಸುಮಾರು ನಾನು ಇದರಲ್ಲಿ 9ರಿಂದ 10 ಕ್ವಶನ್ಸ್ ಕರೆಕ್ಟ್ ಆಗಿತ್ತು. ಕಟ್ ಆಫ್ಗಿಂತಲೂ 50 ಮಾರ್ಕ್ಸ್ ಹೆಚ್ಚಿಗೆ ತೊಗೊಂಡಿದ್ದೆ. ನಾನು ಕಟ್ ಆಫ್ ಏನಿದೆಲ್ಲ ಅದಕ್ಕಿಂತ 50 ಮಾರ್ಕ್ಸ್ ಹೆಚ್ಚಿಗಿತ್ತು ನಂದು ಪ್ರಿಲಿಮ್ಸಲ್ಲಿ. ಸೊ ಅದರಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ಏನಪ್ಪ ಅಂದರೆ ಈ 9-10 ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಾನು ಆನ್ಸರ್ ಮಾಡಿದ್ದು. ಅದು ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಗೊತ್ತಾಯ್ತಾ, ಈ ಕೊಟ್ಟಿರುವ ವಾಕ್ಯಗಳಲ್ಲಿ ಯಾವಾಗಲೂ, ಮಾತ್ರ, ಆಮೇಲೆ ಪ್ರಪ್ರಥಮವಾಗಿ. ಈಗ ಭಾರತದಲ್ಲಿ ಒಂದು ಮಹಿಳಾ ಬ್ಯಾಂಕ್ ಇದೆ, ಗೊತ್ತಿದೆ ತಮಗೆ, ಮಹಿಳಾ ಬ್ಯಾಂಕ್ ಇದೆ. ಇದು ಜಗತ್ತಿನಲ್ಲಿಯೇ ಪ್ರಪ್ರಥಮ ಮಹಿಳಾ ಬ್ಯಾಂಕು. ಪ್ರಪ್ರಥಮನ ಶಬ್ದ ಬಹಳ ಗಟ್ಟಿ ಇದೆ, ಬಹಳ ಸ್ಟ್ರಾಂಗ್ ಇದೆ. ಸೊ ಆ ಪ್ರಪ್ರಥಮನ ಶಬ್ದ ಏನಾಗುತ್ತೆ, ವಾಕ್ಯವನ್ನು ಬಹಳ ಗಟ್ಟಿ ಮಾಡುತ್ತೆ. ಹೀಗಾಗಿ ಇಂಥ ಬಲಿಷ್ಠ ವಾಕ್ಯಗಳು ಬಹಳಷ್ಟು ಬಾರಿ ತಪ್ಪಿರುತ್ತೆ. ಒಂದು ನಿಮಿಷ, ಕರೆಂಟ್ ಹೋಗಿದೆ, ಬ್ಯಾಟ್ರಿ ಹಾಕ್ತೀನಿ. ಸೊ ಬಹಳಷ್ಟು ಬಾರಿ ಇಂಥ ಬಲಿಷ್ಠ ವಾಕ್ಯಗಳು ತಪ್ಪಿರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಬಹಳಷ್ಟು ಬಾರಿ, ಎಲ್ಲ ಟೈಮಲ್ಲ, 90% ತಪ್ಪಿರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಕ್ಲಿಯರ್ ಇದೆ? ಬಲಿಷ್ಠ ವಾಕ್ಯ ಅಂದ್ರೆ ಗೊತ್ತಾಯ್ತಾ? ಎಸ್. ಹಾಗಾದ್ರೆ ನೆಕ್ಸ್ಟ್ ದುರ್ಬಲ ವಾಕ್ಯದ ಬಗ್ಗೆ ಮಾತನಾಡೋಣ, ಈ ಕಡೆ ಮಾತನಾಡೋಣ. ಸೊ ದುರ್ಬಲ ವಾಕ್ಯ ನೋಡಿ, ಕೇವಲ ಅನ್ನೋ ಶಬ್ದ ಬಳಸ್ತಾರೆ. ಕೇವಲ, ಸುಮಾರು, ಈ ತರ ಶಬ್ದಗಳು ಬರ್ತಾವೆ ನೋಡಿ. ಭಾರತದಲ್ಲಿ ಸುಮಾರು 4 ತಿಂಗಳಲ್ಲಿ ಮಳೆ ಬರುತ್ತದೆ. ಎಸ್, ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್. ದುರ್ಬಲ ವಾಕ್ಯಗಳು ಬಹಳಷ್ಟು ಬರೀ 90% ಸರಿ ಇರ್ತವೆ. ಭಾರತದಲ್ಲಿ ಸುಮಾರು 4 ತಿಂಗಳಲ್ಲಿ ಮಳೆ ಆಗುತ್ತದೆ. ಎಸ್, ಜೂನ್ ಟು ಸೆಪ್ಟೆಂಬರ್ 90% ಮಳೆ ಆಗುತ್ತದೆ. ಗಾಂಧೀಜಿಯವರು ಸುಮಾರು 20 ವರ್ಷಗಳ ಕಾಲದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿದ್ದರು. ಎಸ್, ಆ ಸ್ಟೇಟ್ಮೆಂಟ್ ಸರಿ ಇದೆ. ಯಾಕಂದ್ರೆ ಅವ್ರು ಆಕ್ಚುಲಿ ಗಾಂಧೀಜಿ ಎಕ್ಸಾಕ್ಟ್ಲಿ 21 ವರ್ಷ ಇದ್ರು, ಸೌತ್ ಆಫ್ರಿಕಾದಲ್ಲಿ 21 ವರ್ಷ ಇದ್ರು. ಆದ್ರೆ ಇಲ್ಲಿ ಏನಿದೆ, ಗಾಂಧೀಜಿ ಸುಮಾರು 20 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿದ್ದರು. ಸುಮಾರು ಅನ್ನೋ ಶಬ್ದ ಏನಾಗಿದೆ, ಬಹಳ ವೀಕ್ ಇದೆ, ದುರ್ಬಲವಾದ ಶಬ್ದ. ಅದು ವಾಕ್ಯವನ್ನೇ ದುರ್ಬಲ ಮಾಡಿದೆ. ಹೀಗಾಗಿ ಅಂತ ದುರ್ಬಲ ವಾಕ್ಯಗಳು 90% ಬಹಳಷ್ಟು ಬಾರಿ ಸರಿ ಇರ್ತವೆ. ಸೊ ಈಗ ಅರ್ಥ ಆಯ್ತಲ್ಲ, ನಾನು ಎಕ್ಸಾಂಪಲ್ ಕೊಟ್ಮೇಲೆ ಗೊತ್ತಾಗುತ್ತಲ್ಲ ನಿಮಗೆ. ನಾಳೆ ನಿಮಗೆ ಪ್ರಶ್ನೆನೂ ಗೊತ್ತಿಲ್ಲ, ಉತ್ತರನೂ ಗೊತ್ತಿಲ್ಲ, ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆನ್ಸರ್ ಮಾಡಬೇಕಾಗಿದೆ. ಇವೆಲ್ಲ ಲಾಸ್ಟಿಗೆ ಬಳಸ್ಬೇಕು ನೀವೆಲ್ಲ. ಇವೆಲ್ಲ ಹೆಂಗಪ್ಪ ಅಂದರೆ ಮಿಕ್ಕಿದಕ್ಕೆ ಮಿರಾಜ್. ಉತ್ತರ ಕರ್ನಾಟಕದಲ್ಲಿ ಗೊತ್ತಿದೆ ನಿಮಗೆ, ಎಲ್ಲೂ ಆರಾಮಾಗಿಲ್ಲ ಅಂದ್ರೆ ಮಿರಾಜ್ ಬೈತಾರೆ. ಸೊ ಈಗ ನಾ ಕೊಡ್ತಿರೋ ಟ್ರಿಕ್ಸು ಅಷ್ಟೇ. ನಾಳೆ ನಿಮಗೆ ಪ್ರಶ್ನೆನೂ ಗೊತ್ತಿಲ್ಲ, ಉತ್ತರನೂ ಗೊತ್ತಿಲ್ಲ, ಕೊನೆಯ ಸಂದರ್ಭದಲ್ಲಿ ನಿಮಗೆ ಇದು ಯೂಸ್ ಆಗಲಿ. ಬ್ರಹ್ಮಾಸ್ತ್ರ, ಎಲ್ಲ ಅಸ್ತ್ರಗಳು ಮುಗಿದು. ಸೊ ಅಂಥ ಟೈಮಲ್ಲಿ ಕಾಮನ್ ಸೆನ್ಸ್ ಅಸ್ತ್ರ ಬಳಸಬೇಕು. ಇದರಿಂದ ಎಷ್ಟೋ ಪ್ರಶ್ನೆಗಳು ಕರೆಕ್ಟ್ ಆಗ್ತವೆ. ಯಾಕಂದರೆ KS ಸಿಲೆಬಸ್ ಸಾಗರ ಇದೆ, ಎಲ್ಲನೂ ಓದೇ ಬರೀತೀನಿ ಅಂದ್ರೆ ಆಗಲ್ಲ. ಸೊ ಜ್ಞಾನದ ಜೊತೆಗೆ ಕಾಮನ್ ಸೆನ್ಸು ಕೂಡ ಭಾಳಷ್ಟು ಸಲ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಿರೋದು, ಈ ಒಂದು ಟಿಪ್ಸ್ಗಳನ್ನು ನಾನು ಹೇಳ್ತಿರೋದು. ಸೊ ಕೊಟ್ಟಿರುವ ವಾಕ್ಯಗಳಲ್ಲಿ ಬಲಿಷ್ಠ ಯಾವುದು, ದುರ್ಬಲ ಯಾವುದು,
ಇವುಗಳನ್ನು ಕಂಡುಹಿಡಿಬೇಕು. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ಈ ಒಂದು KS ಪ್ರಿಲಿಮ್ಸ್ನ ಗಮನದಲ್ಲಿಟ್ಟುಕೊಂಡು 4 ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡಿದ್ದೇನೆ. ಅದು ಯಾವುದಕ್ಕೆ ಅಂದರೆ ಪ್ರಚಲಿತ ಘಟನೆಗಳಿಗೆ. ತಮಗೆ ಗೊತ್ತಿದೆ ಪೇಪರ್ ಒನ್ನಲ್ಲಿ ಸುಮಾರು 40 ಕ್ವಶನ್ಸ್ ಬರುತ್ತೆ ಪ್ರಚಲಿತ ಘಟನೆಗಳು. 40 ಬಂದಿಲ್ಲ ಅಂದರೂ 20 to 30 ಬಂದೇ ಬರುತ್ತೆ. ಇಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳಿರುತ್ತೆ. ನೆಕ್ಸ್ಟ್ ಪೇಪರ್ 2ದಲ್ಲಿ ಇಲ್ಲಿ ಕೂಡ 40 ಕ್ವಶನ್ಸ್ ಕರೆಂಟ್ ಅಫೇರ್ಸ್ಗಿದೆ. ಅಂದರೆ ರಾಜ್ಯ ಪ್ರಮುಖ ಘಟನೆಗಳು, ಸರ್ವೆ, ಬಜೆಟ್. ಹೌದಾ? ಸೊ 40 ಬಂದಿಲ್ಲ ಅಂದ್ರೆ ಒಂದು 20 to 30 ಕ್ವಶನ್ಸ್ ಬಂದೇ ಬರುತ್ತೆ. ಇತ್ತೀಚೆಗೆ ಪ್ರಚಲಿತ ಘಟನೆಗಳ ಮೇಲೆ ಕ್ವಶನ್ಸ್ ಭಾಳ ಕೇಳ್ತಾ ಇದೆ ಅಂತ ನಮಗೆ ಗೊತ್ತಿದೆ. ಇವೆರಡು ಅಂದರೆ ನೋಡಿ ಇಲ್ಲಿದೆ ನೋಡಿ, ಎರಡು ಪ್ರಶ್ನೆ ಪತ್ರಿಕೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳಿಗೆ ಅಂದರೆ ಪೇಪರ್ 1ಗೆ ಸಂಬಂಧಪಟ್ಟಾಗಿ ರೆಡಿ ಮಾಡಿದ್ದೀನಿ. ಸುಮಾರು ಇಲ್ಲಿ 200 ಕ್ವಶನ್ಸ್ ಇದೆ. ನೆಕ್ಸ್ಟ್ 2 ಪ್ರಶ್ನೆ ಪತ್ರಿಕೆಗಳು ಪೇಪರ್ 2 ರಾಜ್ಯ ಪ್ರಮುಖ ಘಟನೆಗಳು, ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಮಾಡಿದ್ದೀನಿ. ಇಲ್ಲಿ 200 ಕ್ವಶನ್ಸ್ ಇದೆ. ಟೋಟಲ್ 400 ಕ್ವಶನ್ಸ್ ಇದೆ ನೋಡಿ. ಸೊ ಟೋಟಲ್ 400 ಕ್ವಶನ್ಗೆ 60 ರೂಪೀಸ್. ಒಂದು ಪ್ರಶ್ನೆ ಪತ್ರಿಕೆಗೆ 15 ರೂಪಾಯಿ. ಭಾಳ ಏನಿಲ್ಲ, 2,500-3 ಸಾವಿರ ಕೊಟ್ಟು ಟೆಸ್ಟ್ ಸೀರೀಸ್ ಬರೀತಾರೆ. ಸೊ ನಾನು 4 ಪ್ರಶ್ನೆ ಪತ್ರಿಕೆಗಳು ಬರೀ 60 ರೂಪಾಯಿಲಿ ಕೊಡ್ತಾ ಇದ್ದೀನಿ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. 60 ರೂಪಾಯಿ ಎಲ್ಲರೂ ಹೋಗಿ ಒಂದ್ಸಲ ಹೋಗಿ ಹೊರಗಡೆ ಹೋಗಿ ಸಮೋಸ ತಿಂದು ಬಂದರೆ 60 ರೂಪಾಯಿ ಬಿಲ್ ಆಗ್ತದೆ. ಈ ವಾಟ್ಸಪ್ ನಂಬರ್ಗೆ ನೀವು ಜಸ್ಟ್ ಮೆಸೇಜ್ ಮಾಡಬೇಕು. ಕರೆಂಟ್ ಅಫೇರ್ಸ್ ಅಂತ ಅಷ್ಟೇ ಮೆಸೇಜ್ ಮಾಡಬೇಕು. ಪ್ರಚಲಿತ ಘಟನೆಗಳು ಅಥವಾ ಕರೆಂಟ್ ಅಫೇರ್ಸ್ ಅಂತ ನೀವು ವಾಟ್ಸಪ್ಗೆ ಮೆಸೇಜ್ ಮಾಡಿದ್ರೆ 24 ಗಂಟೆ ಒಳಗೆ ನಾನು ನಿಮ್ಗೆ ಕಳಿಸಿರ್ತೀನಿ. ನೀವು ಫೋನ್ಪೇ ಮಾಡಬೇಕು. ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಒಂದ್ಸಲ ಬಾಯಿಂದ ಹೇಳ್ತೀನಿ ನೋಡಿ, 7026583625. ಯಾರು ದಯವಿಟ್ಟು ಕಾಲ್ ಮಾಡಬೇಡಿ, ಜಸ್ಟ್ ವಾಟ್ಸಪ್ ಮೆಸೇಜ್. ಓಕೆ, ವಾಟ್ಸಪ್ ಮೆಸೇಜ್ ಮಾಡಿ, ಇಲ್ಲ ಟೆಲಿಗ್ರಾಮ್ ವಾಟ್ಸಪ್ಪೇ ಮಾಡಿ ಬೆಸ್ಟು. ಜಸ್ಟ್ ಕರೆಂಟ್ ಅಫೇರ್ಸ್ ಅಂತ ಟೈಪ್ ಮಾಡಿ, ಇಲ್ಲ ಪ್ರಚಲಿತ ಘಟನೆಗಳಂತ ಟೈಪ್ ಮಾಡಿ, ನಾನು ನಿಮಗೆ ವಾಪಸ್ಸು ಕಳಿಸಿರ್ತೀನಿ. ನೀವು ಅಲ್ಲೇ ಫೋನ್ಪೇ ಮಾಡಬೇಕು. ಓಕೆನಾ, ಆಲ್ ರೈಟ್. ಸೊ ಈ ಪ್ರಚಲಿತ ಘಟನೆಗಳು ತುಂಬ ಇಂಪಾರ್ಟೆಂಟ್. ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಈ ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಲ್ಲಿ ಬರ್ಬೋದು 100%. ತೊಗೊತಿರಲ್ಲ, ತೊಗೋಬೇಕು, ಮಿಸ್ ಮಾಡಬೇಡಿ. ಓಕೆ, ಈ ವಿಡಿಯೋ ಆದ ತಕ್ಷಣ ತೊಗೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಟಿಪ್ಸ್ ಕೊಡ್ತಿದ್ದೀನಿ ನಾನು. KS ಎಕ್ಸಾಮಿಗೆ ಮತ್ತೊಂದು ಟಿಪ್ಸ್ ಕೊಡೋದಾದರೆ OMR ಶೀಟ್ ಟಿಪ್ಸ್ ನಂಬರ್ 2. ಬಹಳ ಜನ ಏನು ತಿಳ್ಕೊಂಡಿದ್ದೀರಾ, ನಿಮ್ಮ ನಿಜವಾದ ಶತ್ರು ಪ್ರಶ್ನೆ ಪತ್ರಿಕೆ ಅಂದ್ಕೊಂಡಿದ್ದೀರಾ. ನಿಮ್ಮ ನಿಜವಾದ ಶತ್ರು ಪ್ರಶ್ನೆ ಪತ್ರಿಕೆ ಅಂದ್ಕೊಂಡಿದ್ದೀರಾ. ನೋ, ನಿಮ್ಮ ನಿಜವಾದ ಶತ್ರು OMR ಶೀಟ್, ಆನ್ಸರ್ ಶೀಟ್. OMR ಶೀಟ್ ಟಿಕ್ ಹಾಕ್ತಿರಲ್ಲ, ಇದು ನಿಮ್ಮ ನಿಜವಾದ ಶತ್ರು. ಹೌದು, ಆಶ್ಚರ್ಯ ಆಗ್ತಿದೆಯಾ? ಎಸ್, ಆಶ್ಚರ್ಯ. ನೋಡಿ, ಈಗ ಹೇಳ್ತೀನಿ ನೋಡಿ, ನಿಮಗೆ ಭಾಳ ಮಜಾ ಇದೆ. OMR ಶೀಟ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಕ್ವಶನ್ ನಂಬರ್ 21, 22, 23, 24 ಹಿಂಗಿದೆ ಅನ್ಕೊಂಡು ABCD ಇದರ ಆನ್ಸರ್ಸ್ ಇದೆ. ಓಕೆನಾ? ಸೊ ನೀವೇನು ಮಾಡಿದ್ದೀರ, ಭಾಳ ಜನ 21ಕ್ಕೆ B ಹಾಕಿರ್ತೀರ, ಹಿಂಗೆ B ಟಿಕ್ ಮಾಡಿರ್ತೀರ. ಬಹುಶಃ ನಮ್ಗೆ ಗೊತ್ತಿರುತ್ತೆ ಭಾಳ ಜನರಿಗೆ. ನೆಕ್ಸ್ಟ್ 22ಕ್ಕೂ B ಇರುತ್ತೆ ಆನ್ಸರ್. ಈಗ 23ಕ್ಕೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ನಿಮಗೆ B ಅನ್ಸುತ್ತೆ ಆನ್ಸರ್. ಇಲ್ಲಿ ಬಂದು ಹಾಕ್ಬೇಕಂದ್ರೆ ಆಲ್ರೆಡಿ ಮೇಲೆ 2 ಹಾಕಿನಲ್ಲ, 21, 22 B ಹಾಕಿನಲ್ಲ. ಈಗ 23 B ಆಗ್ಲಿಕ್ಕಿಲ್ಲ ಅಂತ ಏನು ಮಾಡಿಬಿಡ್ತಾರೆ, ಚೇಂಜ್ ಮಾಡಿಬಿಡ್ತಾರೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಭಾಳಷ್ಟು ಜನ ಜಾಬ್ ಕಳ್ಕೊಂಡಿದ್ದಿಲ್ಲ. ಭಾಳಷ್ಟು ಜನ ಈ ತಪ್ಪು ಮಾಡ್ತಾರೆ. ನಾವು ತಪ್ಪು ಮಾಡಿ ಅವ್ರು ತಮ್ಸಪ್ ಕೊಡಿ, ಕೆಳಗಡೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ಲೈಕ್ ಇದೆಯಲ್ಲ, ನೋಡ್ತೀನಿ ಎಷ್ಟು ಜನ ಮಿಸ್ಟೇಕ್ ಮಾಡಿದ್ದಾರೆ. ಈಗ ಬರ್ತಿರ್ತೀರ FDA, SDA, PDO ಎಲ್ಲ ಎಕ್ಸಾಮ್ಸ್ ಬರ್ತಿರ್ತಾರೆ. ಇವನ್ KS ಕೂಡ ಬರ್ತಿರ್ತಾರೆ. ತಾವು ಭಾಳ ಜನ ಇದ್ದೀರ. ಈ ದಯವಿಟ್ಟು ತಪ್ಪು ಮಾಡಬೇಡಿ. ಯಾರು ಹೇಳಿದ್ದಾರೆ ಕಂಟಿನ್ಯೂಸ್ ಆಗಿ ಇರ್ಬೋದಲ್ಲ, ಇರಬಾರ್ದಂತ ಏನೂ ಇಲ್ಲ. ಆ ಥರ ನಿಯಮಗಳಿದೆಯಾ? ಕಂಟಿನ್ಯೂಸ್ ಆಗಿ 10-12 ಇರ್ಬೋದು, BPನೇ ಇರ್ಬೋದು, ಕಂಟಿನ್ಯೂಸ್ ಆಗಿ ಏನೇ ಬರ್ಬೋದು, ಗೊತ್ತಿಲ್ಲ. ವಿ ಡೋಂಟ್ ನೋ. ಸೊ ಸ್ಪಷ್ಟವಾಗಿ ನೆನ್ಪಿಟ್ಕೋರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಧಾರ ಆಗಬೇಕು. OMR ಶೀಟಲ್ಲಿ ಮೇಲನ್ನು ಹಾಕಿನಿ, ಕೆಳಗೆ ಹಾಕಿನಿ, ದಯವಿಟ್ಟು ನೋಡಬೇಡಿ. ನೋಡಿದ್ರೆ ಜಾಬ್ ಕಳ್ಕೊಂತೀರಿ ನೀವು. ಪ್ರಶ್ನೆ ಪತ್ರಿಕೆ ಫಾರ್ ಎಕ್ಸಾಂಪಲ್, ಈಗ ಪ್ರಶ್ನೆ ಪತ್ರಿಕೆಯಲ್ಲಿ 72ನೇ ಕ್ವಶನ್, 72ಕ್ಕೆ ನೀವು D ಅಂತ ಫಿಕ್ಸ್ ಆಗಿರೋದ್ರೆ OMR ಸೀದಾ D ಹಾಕ್ಬೇಕು. ಸೀದಾ ಹಾಕ್ಬೇಕು D. ಮೇಲೆ ಯಾವ್ದು ಹಾಕಿನಿ, ಕೆಳಗೆ ಯಾವ್ದು ಹಾಕಿನಿ, ಒಟ್ಟೆ ನೋಡಂಗಿಲ್ಲ. ನೋಡಿದ್ರೆ ಹಾಳಾಗ್ತೀರಿ. ಭಾಳ ಜನ ಏನು ಮಾಡ್ತೀರಾ, ಪ್ಯಾಟರ್ನ್ ಅಚು ಮಾಡ್ಕೋತೀರಾ. ಹಿಂಗೆ A ಆಗೋಣ B, B ಆಗೋಣ C ಇರುತ್ತೆ, C ಆಗೋಣ D ಇರುತ್ತೆ, D ಆಗೋಣ C ಇರುತ್ತೆ, B ಆಗೋಣ A ಇರುತ್ತೆ. ಹಿಂಗೆ ರಂಗೋಲಿ ಹಾಕ್ತಿರಿ. ಕೆಲವರು ರಂಗೋಲಿ ಚಿಕ್ಕಿ ಹಾಕ್ತಿರಿ, ಅನ್ನ ಹೊತ್ತ ಬೆಂಕಿ. ಆಮೇಲೆ ಒಂದು 50-60 ಹಾಕಿರ್ತೀರಾ. ಒಂದು 50-60 ಹಾಕಿದಾಗ ನಿಮ್ಗೆ ಒಂದು ಏನೋ ಒಂದು ಕಲ್ಪನೆ ಬಂದಿರ್ತದೆ. ಇಲ್ಲಿವರೆಗೂ B ಮತ್ತು C ಜಾಸ್ತಿ ಹಾಕಿದ್ದೀನಿ, ಒಂದೇನೋ ಏನೋ ಒಂದು ಅಸಂಪ್ಷನ್ ಮಾಡ್ಕೊಂಡ್ಬಿಡ್ತೀರಾ. ಇಲ್ಲಿವರೆಗೂ B ಮತ್ತು C ಆನ್ಸರ್ಗಳು ಜಾಸ್ತಿ ಇದ್ದು, ಇನ್ಮೇಲೆ A ಮತ್ತು D ಹಾಕೋಣ. ಹಂಗೆ ಎಲ್ಲ ತಪ್ಪು, ಇವೆಲ್ಲ ತಪ್ಪು ಕಲ್ಪನೆಗಳು. OMR ಶೀಟನ್ನು ಒಟ್ಟ ತಲೆಗೆ ಇಟ್ಕೋಬೇಡಿ. ನೀವೇನಿದ್ರು ತಲೆ ಕೆಡಿಸ್ಕೋಬೇಕಾಗಿದ್ದು ಓನ್ಲಿ ಕ್ವಶನ್ ಪೇಪರ್ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊರಿ. ಕ್ವಶನ್ ನಂಬರ್ 65 ಆನ್ಸರ್ C ಅಂತ ಅಲ್ಲೇ ಫಿಕ್ಸ್, ಅಲ್ಲೇ ತಲೆ ಕೆಡಿಸ್ಕೊರಿ ನೀವು.
ಇದು ಆಪ್ಷನ್ ಏನು, ಆಪ್ಷನ್ ಬಿ ಆಪ್ಷನ್ ಸಿ ಎಲ್ಲ ತಲೆ ಕೆಡಿಸ್ಕೊಂಡು ಕ್ವಶನ್ ನಂಬರ್ 65 ನೀವು ಸಿ ಅಂತ ನಿರ್ಧಾರ ಮಾಡಿದ್ರೆ OMR ಅಲ್ಲಿ ಸೀದಾ ಸಿ ಅಂತ ಹಾಕ್ಬೇಕಷ್ಟೇ. OMR ಒಟ್ಟ ತಲೆ ಕೆಡಿಸ್ಕೋಬಾರ್ದು, ಭಾರಿ ಡೇಂಜರಸ್ OMR ಸೀಟ್. ಪ್ರಶ್ನೆ ಪತ್ರಿಕೆ ದೂರದ ಶತ್ರು, OMR ಸೀಟ್ ನಿಮ್ಮ ಹಿತಶತ್ರು. ಇದ್ರ ಬಗ್ಗೆ ಭಾಳ ಹುಷಾರಾಗಿರಿ. OMR ಸೀಟ್ ಭಾಳ ಜನರ ಜೀವನ ಹಾಳು ಮಾಡ್ತಾ ಇದೆ. ಎಷ್ಟೋ ಜನ ಎಷ್ಟೋ ಓದಿದ್ದಾರೆ, ಎಷ್ಟೋ ನಾಲೆಜ್ ಇದೆ, ಆದರೆ ಎಕ್ಸಾಮಲ್ಲಿ ತಪ್ಪು ಮಾಡಿ ಬರ್ತಾ ಇದ್ದಾರೆ. ದಿಸ್ ಇಸ್ ದ ರೀಸನ್. ಈ ತಪ್ಪು ಮಾಡಲ್ಲ ಭಾವಿಸ್ತೀನಿ. ಸೊ ದಯವಿಟ್ಟು ಈ ತಪ್ಪು ಮಾಡಬೇಡಿ. ಈ ಒಂದು ಟ್ರಿಕ್ಸ್ಗಳು ನಿಮಗೆ, ಈ ಒಂದು ಟಿಪ್ಸ್ಗಳು ನಿಮಗೆ ಯೂಸ್ ಆಗಲಿ ಈ ಪರೀಕ್ಷೆಯಲ್ಲಿ, KS ಪರೀಕ್ಷೆಗೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನನ್ನ ಒಂದು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಕ್ವಶನ್ ಪೇಪರ್ ತೊಗೊಳ್ಳೋದನ್ನು ಕೂಡ ಮರಿಬೇಡಿ. ಈ ಒಂದು ಕ್ವಶನ್ ಪೇಪರ್ ಸದುಪಯೋಗ ಪಡಿಸ್ಕೊಳ್ಳಿ, ಕರೆಂಟ್ ಅಫೇರ್ಸ್. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪಾರ್ಟ್ 3ದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದ.